ಮ್ಯಾಚ್ಗೂ ಮೊದಲೇ ಪಾಕ್ ಕಿರಿಕ್, ಭಾರತ ವಿರುದ್ಧ ಐಸಿಸಿಗೆ ದೂರು, ಟಿವಿಲಿ ನಮ್ಮ ಹೆಸರಿಲ್ಲ, ಏನಿದು ಪಾಕ್ ಹೊಸ ಆಟ. ನಮಸ್ಕಾರ ಸ್ನೇಹಿತರೆ, ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗಿದೆ. ಬಹು ನಿರೀಕ್ಷಿತ ಇಂಡೋ ಪಾಕ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ದುಬೈನಲ್ಲಿ ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯಕ್ಕೆ ಇಡೀ ಕ್ರಿಕೆಟ್ ವಲಯ ಕಾದು ಕೂತಿದೆ. ಆದರೆ ಇದೇ ಹೊತ್ತಲ್ಲಿ ಪಾಕ್ ಎಂದಿನಂತೆ ಕುಂಟು ನೆಪ ಇಟ್ಕೊಂಡು ಭಾರತದ ವಿರುದ್ಧ ಐಸಿಸಿಗೆ ದೂರು ಕೊಟ್ಟಿದೆ. ಟಿವಿಯಲ್ಲಿ ತನ್ನ ಹೆಸರಿಲ್ಲ, ಟಿವಿಲಿ ನಮ್ಮ ಹೆಸರು ಹಾಕಿಲ್ಲ ಅಂತ ಆರೋಪ ಮಾಡಿದೆ. ಆಗಿದ್ದೇನು ಸ್ನೇಹಿತರೆ, ಫೆಬ್ರವರಿ 20ನೇ ತಾರೀಕು ಗುರುವಾರ ಭಾರತ ಬಾಂಗ್ಲಾ ಮ್ಯಾಚ್ ನಡೆಯಿತು. ಟಿವಿಯಲ್ಲಿ ಸ್ಟಾರ್ ಮತ್ತು ಡಿಜಿಟಲ್ನಲ್ಲಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಈ ಪಂದ್ಯ ಪ್ರಸಾರ ಆಗಿತ್ತು. ಆದರೆ ನೇರ ಪ್ರಸಾರದ ವೇಳೆ ಸ್ಟಾರ್ ಪಾಕ್ನ ಹೆಸರು ತೋರಿಸಿಲ್ಲ. ಟಿವಿ ಪರದೆಯ ಲೆಫ್ಟ್ ಕಾರ್ನರ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಲೋಗೋ ಇರುತ್ತೆ. ಈ ಲೋಗೋದಲ್ಲಿ ಸಾಮಾನ್ಯವಾಗಿ ಆತಿಥ್ಯ ವಹಿಸ್ತಾ ಇರೋ ರಾಷ್ಟ್ರದ ಹೆಸರಿರುತ್ತೆ. ಈ ಚಾಂಪಿಯನ್ಸ್ ಟ್ರೋಫಿಯ ಮೊದಲೆರಡು ಪಂದ್ಯದಲ್ಲೂ ಕೂಡ ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ್ ಅಂತ ಬರೆದಿತ್ತು. ಆದರೆ ಭಾರತ ಬಾಂಗ್ಲಾ ಮ್ಯಾಚ್ನಲ್ಲಿ ಪಾಕ್ ಹೆಸರು ಮಾಯ ಮಾಡಿದ್ರು. ಕೇವಲ ಚಾಂಪಿಯನ್ಸ್ ಟ್ರೋಫಿ 2025 ಅನ್ನೋ ಲೋಗೋ ಮಾತ್ರ ಕಂಡಿದೆ. ಇಷ್ಟಕ್ಕೆ ರೊಚ್ಚಿಗೆದ್ದಿರೋ ಪಾಕಿಸ್ತಾನ ಐಸಿಸಿಗೆ ದೂರು ಕೊಟ್ಟಿದೆ. ಹೀಗೆ ಯಾಕಾಯಿತು ಎಕ್ಸ್ಪ್ಲೇನ್ ಮಾಡಿ ಅಂತ ಪ್ರಶ್ನೆ ಮಾಡಿದೆ. ಇಂಪಾರ್ಟೆಂಟ್ ಮ್ಯಾಚ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಇಂಥ ಸಿಲ್ಲಿ ವಿಚಾರ ಎತ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಐಸಿಸಿ ಇಲ್ಲ ಟೆಕ್ನಿಕಲ್ ಗ್ಲಿಚ್ನಿಂದ ಆ ರೀತಿ ಆಗಿತ್ತು, ಇನ್ಮೇಲೆ ಹಾಗಾಗಲ್ಲ, ಎಲ್ಲ ಮ್ಯಾಚ್ನಲ್ಲೂ ನಿಮ್ಮ ಹೆಸರಿರುತ್ತೆ ಬಿಡಿ ಅಂತ ಮಕ್ಕಳನ್ನ ಸಮಾಧಾನ ಮಾಡ್ದಂಗೆ ಸಮಾಧಾನ ಮಾಡಿ ಕಳಿಸಿದೆ. ಸ್ನೇಹಿತರಲ್ಲಿ ಭಾರತದ್ದು ತಪ್ಪಿದೆ. ಸಾಮಾನ್ಯವಾಗಿ ಬ್ರಿಟನ್ ಮೂಲದ ಸನ್ಸೆಟ್ ಆ್ಯಂಡ್ ವೈನ್ ಅನ್ನೋ ಸಂಸ್ಥೆ ಕ್ರಿಕೆಟ್ ಪಂದ್ಯಗಳಲ್ಲಿ ಈ ಗ್ರಾಫಿಕ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಅವ್ರು ತಪ್ಪು ಮಾಡಿದಾರೋ, BCCI ಬೇಕು ಅಂತಲೇ ಮಾಡಿದೆಯೋ ಅಥವಾ ICC ಮಾಡಿದೆಯೋ ಗೊತ್ತಿಲ್ಲ. ಆದರೆ ಆತಿಥ್ಯ ವಹಿಸ್ತಿರೋ ರಾಷ್ಟ್ರದ ಹೆಸರನ್ನು ICC ಟೂರ್ನಿಗಳಲ್ಲಿ ಹಾಕಲೇಬೇಕಾಗತ್ತೆ. ಈ ಚಾಂಪಿಯನ್ಸ್ ಟ್ರೋಫಿ ಪೂರ್ತಿ ಇಂತಹ ಕ್ಷುಲ್ಲಕ ವಿಚಾರದಲ್ಲೇ ಹೋಗ್ತಾ ಇದೆ ನೋಡಿ, ಬರೀ ಇಂಥ ಕಿರಿಕಿರಿನೇ. ಶುರುವಲ್ಲಿ ಟೀಮ್ ಇಂಡಿಯಾ ತನ್ನ ಜರ್ಸಿಯಲ್ಲೂ ಪಾಕ್ ಹೆಸರು ಹಾಕೊಂಡಿರಲಿಲ್ಲ. ICC ಟೂರ್ನಿಗಳಲ್ಲಿ ಆತಿಥ್ಯ ವಹಿಸೋ ರಾಷ್ಟ್ರದ ಹೆಸರನ್ನು ಆ ಟೂರ್ನಿಗಿರೋ ಜರ್ಸಿಯಲ್ಲಿ ಹಾಕಬೇಕು. ಈಗ ಟಿವಿಲಿ ಆಗಿರೋ ಥರ ಲೋಗೋದಲ್ಲಿ ಕೇವಲ ಚಾಂಪಿಯನ್ಸ್ ಟ್ರೋಫಿ ಅಂತ ಅಷ್ಟೇ ಇತ್ತು, ಪಾಕ್ ಹೆಸರೇ ತೆಗೆದುಬಿಟ್ಟಿದ್ರು. ಆಮೇಲೆ ICC ಹೇಳಿದ ಮೇಲೆ ನಾವು ಸರಿ ಮಾಡ್ಕೊಂಡ್ವಿ, ಪ್ರಿಂಟ್ ಮಾಡಿಸಿದ್ವಿ. ಅದಾದಮೇಲೆ ಪಾಕ್ ಕೂಡ ಕರಾಚಿ ಸ್ಟೇಡಿಯಂನಲ್ಲಿ ಎಲ್ಲ ರಾಷ್ಟ್ರಗಳ ಬಾವುಟ ಹಾಕಿ ಭಾರತದ ಬಾವುಟವನ್ನು ಹಾಕಿರಲಿಲ್ಲ. ಆಮೇಲೆ ಅದು ಕೂಡ ವಿವಾದ ಆದಮೇಲೆ ICC ರೂಲ್ಸ್ ಪ್ರಕಾರ ಎಲ್ಲ ಆಡ್ತಿರೋ ರಾಷ್ಟ್ರಗಳದ್ದು ಹಾಕಬೇಕು, ಇಲ್ಲೇ ಬಂದು ಆಡಬೇಕು ಅಂತಿಲ್ಲ, ಆದರೂ ಹಾಕಬೇಕು ಅಂತ ಹೇಳಿದ್ರು. ಆಮೇಲೆ ಪಾಕ್ ಕೂಡ ದಾರಿಗೆ ಬಂದು ತ್ರಿವರ್ಣ ಧ್ವಜವನ್ನು ಪಾಕಿಸ್ತಾನದಲ್ಲಿ ಹಾರಿಸ್ತು. ಸೊ ಈ ರೀತಿ ಭಾರತ ಮತ್ತು ಪಾಕ್ಗಳು ಹೆಸರು ಹಾಕೋದು, ಬಾವುಟ ಹಾಕೋದು ಅಂತ ಈ ಸಿಲ್ಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಸ್ಪೋರ್ಟ್ಸ್ನಲ್ಲೂ ಕೂಡ ಒಂದು ಆಡಬಾರ್ದು, ಆಡಿದ್ಮೇಲೆ ಏನು ICC ರೂಲ್ಸ್ ಇರುತ್ತೆ, ಟೂರ್ನಮೆಂಟ್ನ ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಸ್ನೇಹಿತರೆ, ಗಲಾಟೆಗಳಿಂದ ಯಾರಿಗೆ ಲಾಭ ಆಗಿದೆಯಲ್ಲೋ ಗೊತ್ತಿಲ್ಲ. ಮ್ಯಾಚ್ಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಮತ್ತು ಫೈರನ್ನು ತಗೊಬಂದಿದೆ. ಹಾಗಿದ್ರೆ ಈ ಮ್ಯಾಚ್ ಬಗ್ಗೆ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಕಾದಿದೆಯಾ ಭಾರಿ ಮುಖಭಂಗ, 3 ದಿನಕ್ಕೆ ವೈರಿ ಮನೆಗೆ. ಸ್ನೇಹಿತರೆ, ಮೈದಾನದ ಆಚೆ ಇಷ್ಟೆಲ್ಲ ಕಿರಿಕ್ ಮಾಡ್ಕೊಳ್ತಿರೋ ಪಾಕಿಸ್ತಾನ ಟೂರ್ನಮೆಂಟ್ನಲ್ಲಿ ಮಾತ್ರ ಭಾರಿ ಮುಖಭಂಗ ಕಾಣೋ ಅಂಚಿನಲ್ಲಿದೆ. ಮುಖಭಂಗ ಅಂದರೆ ಅಂತಿಂತ ಮುಖಭಂಗ ಅಲ್ಲ, ಈ ಹಿಂದೆ ಯಾರೂ ಕಂಡಿರದ ಮುಖಭಂಗ. ಯಾಕಂದರೆ ಪಾಕಿಸ್ತಾನ ಬರೋಬ್ಬರಿ 29 ವರ್ಷಗಳ ನಂತರ ICC ಟೂರ್ನಮೆಂಟ್ ಒಂದನ್ನು ಹೋಸ್ಟ್ ಮಾಡ್ತಾ ಇದೆ. ಅಲ್ಲಿ ಉಗ್ರರಿದ್ದಾರೆ, ಬರೀ ದಾಳಿ ಮಾಡ್ತಾರೆ, ಕ್ರಿಕೆಟರ್ಸ್ನು ಬಿಡೋದಿಲ್ಲ ಅಂತ ಯಾರಲ್ಲೂ ಹೋಗ್ತಾನೆ ಇರಲಿಲ್ಲ. ಯಾವ ಟೂರ್ನಿನೂ ಮಾಡೋಕ್ಕಲ್ಲ ಅವಕಾಶ ಸಿಗ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ 3 ದಶಕ. ಆದ್ರೀಗ ಟೂರ್ನಿ ಶುರುವಾಗಿ 3 ದಿನಕ್ಕೆ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗೆ ಬೀಳೋ ಅಪಾಯದಲ್ಲಿದೆ. ಲೀಗ್ ಹಂತದಲ್ಲಿ ಇರೋದೇ 3 ಪಂದ್ಯ. ಅಂಥದ್ರಲ್ಲಿ ಪಾಕ್ ಉದ್ಘಾಟನಾ ಪಂದ್ಯದಲ್ಲಿ ಕಿವೀಸ್ ವಿರುದ್ಧ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಸೋತು ಹೋಯಿತು. ಹೀಗಾಗಿ ಭಾರತ ವಿರುದ್ಧದ ಪಂದ್ಯ ಪಾಕಿಗಳಿಗೆ ಡೂ ಆರ್ ಡೈ ಮ್ಯಾಚ್ ಆಗಿದೆ. ಈ ಮ್ಯಾಚ್ನಲ್ಲಿ ಸೋತ್ರು ಅಂದರೆ ಆತಿಥ್ಯ ವಹಿಸಿರೋ ರಾಷ್ಟ್ರವೇ ಟೂರ್ನಿಯಿಂದ ಹೊರಗೆ ಹೋಗಬೇಕಾಗತ್ತೆ. ಹೀಗಾಗಿ ಟೀಮ್ ಇಂಡಿಯಾಗಿಂತ ಪಾಕಿಸ್ತಾನಕ್ಕೆ ಈ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ಭಾರತ ಆಲ್ರೆಡಿ ಬಾಂಗ್ಲಾ ವಿರುದ್ಧ ಗೆದ್ದಿರೋದ್ರಿಂದ ಸ್ವಲ್ಪ ಬೆಟರ್ ಕಂಡೀಷನ್ನಲ್ಲಿದೆ. 2ರಲ್ಲಿ ಇನ್ನೊಂದು ಮ್ಯಾಚ್ ಗೆದ್ರೆ ಸೆಮಿಫೈನಲ್ಗೆ ಹೋಗುತ್ತೆ. ಬಟ್ ಎದುರಾಳಿ ಪಾಕಿಸ್ತಾನ ಆಗಿರೋದ್ರಿಂದ ರಿಲ್ಯಾಕ್ಸ್ ಆಗಿರೋಕ್ಕಂತೂ ಚಾನ್ಸೇ ಇಲ್ಲ. ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಹಾಗಿದ್ರೆ ಪಿಚ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೈ ವೋಲ್ಟೇಜ್ ಪಂದ್ಯಕ್ಕೆ ನೀರ್ ಹಾಕುತ್ತಾ ಪಿಚ್. ಸ್ನೇಹಿತರೆ, ಇಂಡೋ ಪಾಕ್ ಪಂದ್ಯ ಅಂದ್ರೆ ಭಾರಿ ಜಟಾಪಟಿ, ಭರ್ಜರಿ ಫೈಟ್ ನ ನಿರೀಕ್ಷೆ ಇರುತ್ತೆ. ಆದ್ರೆ ದುಬೈನ ಪಿಚ್ ಈ ಹೈ ವೋಲ್ಟೇಜ್
ಮ್ಯಾಚ್ಗೆ ತಣ್ಣೀರು ಹಾಕೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಇವೆಲ್ಲ ಫ್ರೆಶ್ ಪಿಚ್ ಅಲ್ಲ. ಇತ್ತೀಚೆಗೆ ತಾನೇ ಇಲ್ಲಿ ವಿಮೆನ್ಸ್ T20 ವರ್ಲ್ಡ್ ಕಪ್ ಮತ್ತು IL T20 ಲೀಗ್ ನಡೆದಿವೆ. ಹೀಗಾಗಿ ಪಿಚ್ ತುಂಬ ಡ್ರೈ ಮತ್ತು ಸ್ಲೋ ಇದೆ. ಸೊ ತುಂಬ ರನ್ಗಳ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ ಇರಲ್ಲ. ಬಹುಶಃ ಇದು ಪಾಕ್ಗೆ ಅಡ್ವಾಂಟೇಜ್ ಆದರೂ ಆಗ್ಬೋದು. ಯಾಕಂದರೆ ಪಾಕ್ ಟೀಮ್ನಲ್ಲಿ ಹಿಟ್ಟರ್ಸ್ ಇಲ್ಲ. ಮಿಡಲ್ ಆರ್ಡರ್ನಲ್ಲಿ ನಮ್ಮ ಶ್ರೇಯಸ್ ಅಯ್ಯರ್, ಅಕ್ಷರ್, ಹಾರ್ದಿಕ್ ಥರ ಚಚ್ಚೋರಿಲ್ಲ. ಆದ್ರೀಗ ಟೀಮ್ ಇಂಡಿಯಾ ಬಳಿ ಇಂಥ ದಾಂಡಿಗರಿದ್ರೂ ಪಿಚ್ ಸ್ಲೋ ಇರೋದ್ರಿಂದ ತೀರಾ ಬಾರಿಸ್ಲಿಕ್ಕೆ ಆಗದೆ ಇರ್ಬೋದು. ಸೊ ಈ ಪಿಚ್ ಈಗ ಎರಡು ಟೀಮ್ಗಳ ನಡುವೆ ಇದ್ದ ಟ್ಯಾಲೆಂಟ್ ಗ್ಯಾಪ್ನ ಸ್ವಲ್ಪ ಕಮ್ಮಿ ಮಾಡಿದೆ. ಸೊ ಟಾಸ್ ಇಲ್ಲಿ ಕ್ರೂಷಿಯಲ್ ಆಗುತ್ತೆ. ಮೊನ್ನೆ ಬಾಂಗ್ಲಾ ವಿರುದ್ಧ ರೋಹಿತ್ ಟಾಸ್ ಗೆದ್ರೆ ಫೀಲ್ಡಿಂಗ್ ತಗೋತಾ ಇದ್ದೆ ಅಂದರು. ಆದರೆ ಬಾಂಗ್ಲಾ ಮ್ಯಾಚ್ ನಂತರ ಭಾರತ ಅಂತ ತಪ್ಪನ್ನ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಬಾಂಗ್ಲಾನ ಕೇವಲ 228ಕ್ಕೆ ಕಟ್ ಹಾಕಿದ್ರು ಕೂಡ ಪಿಚ್ ಎರಡನೇ ಇನ್ನಿಂಗ್ಸ್ನಲ್ಲಿ ಇನ್ನಷ್ಟು ಸ್ಲೋ ಆಗಿದ್ದರಿಂದ ಭಾರತ ತುಂಬ ಒದ್ದಾಡಿ ಗೆಲ್ಲಬೇಕಾಯಿತು. ಆಮೇಲೆ ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಈಸಿಯಾಗಿ ಗೆಲುವಿನ ದಡಕ್ಕೆ ತಗೊಂಡು ಹೋದ್ರು, ಅದು ಬೇರೆ ವಿಚಾರ. ಬಟ್ ಇನ್ನೊಂದೆರಡು ವಿಕೆಟ್ ಬಿದ್ದಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಮಿಡಲ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತು ಭಾರತ. ಡ್ಯೂ ಕೂಡ ಇರಲಿಲ್ಲ. ಅಟ್ಲೀಸ್ಟ್ ಡ್ಯೂ ಇದ್ರೆ, ಮಂಜು ಇಬ್ಬನಿ ಜಾಸ್ತಿ ಇದ್ರೆ ಬಾಲಿಂಗಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಕೂಡ ಇರಲಿಲ್ಲ ಇಲ್ಲಿ. ಹೀಗಾಗಿ ಟಾಸ್ ಗೆದ್ದವರು ಇಲ್ಲಿ ನೇರ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಬಟ್ ಇದೇ ಹಂತದಲ್ಲಿ ಪಾಕಿಸ್ತಾನಕ್ಕೆ ಅಡ್ವಾಂಟೇಜಸ್ ಇದೆ. ಕಳೆದ ವರ್ಷ ಇಂಥದ್ದೇ ಪಿಚ್ಗಳಲ್ಲಿ ಶ್ರೀಲಂಕಾ ನಿರಂತರ 3 ಮ್ಯಾಚಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡು ಭಾರತವನ್ನು ಬಳೆದು ಹಾಕಿತ್ತು. ಹೀಗಾಗಿ ಟಾಸ್ ಇಲ್ಲಿ ನಿರ್ಣಾಯಕ. 220ರಿಂದ 250 ಸ್ಕೋರ್ ಕೂಡ 50 ಓವರ್ಸ್ನಲ್ಲಿ ಇಲ್ಲಿ ಒಳ್ಳೆ ಸ್ಕೋರ್ ಅಂತಲೇ ಕರೆಸ್ಕೊಳ್ಳುತ್ತೆ. ಏನೋ ಎರಡೂ ಟೀಮ್ನ ನೋಡೋದಾದ್ರೆ ನಾವು ರೊಚ್ಚಿಗೆದ್ದ ಪ್ರಿನ್ಸ್, ಸುಧಾರಿಸ್ತಾರ ಕಿಂಗ್. ಸ್ನೇಹಿತರೆ, ಭಾರತ ತಂಡ ನೋಡೋಕೆ ಹೋದ್ರೆ ಮೇಲ್ನೋಟಕ್ಕೆ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಅದರಲ್ಲೂ ಯುವ ಪ್ರತಿಭೆ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಕಳೆದ 4 ಇನ್ನಿಂಗ್ಸ್ನಲ್ಲಿ 2 ಸೆಂಚುರಿ, 2 ಹಾಫ್ ಸೆಂಚುರಿ ಬಾರಿಸಿ ಮತ್ತೆ ತಮ್ಮ ಹಳೆ ಫಾರ್ಮ್ಗೆ ಪೀಕ್ಗೆ ವಾಪಸ್ ಬಂದಿದ್ದಾರೆ. ಹೀಗಾಗಿ ಪಾಕ್ ವಿರುದ್ಧ ಕೂಡ ಆರ್ಭಟಿಸ್ತಾರೆ ಅನ್ನೋ ನಿರೀಕ್ಷೆ ಇದೆ. ಪ್ರಿನ್ಸ್ ಗಿಲ್ ಏನೋ ಫಾರ್ಮ್ ನಲ್ಲಿದ್ದಾರೆ, ಆದರೆ ಕಿಂಗ್ದೇ ಸದ್ಯ ಪ್ರಾಬ್ಲಮ್. ವಿರಾಟ್ ಕೊಹ್ಲಿ ಕಳೆದ 5 ಪಂದ್ಯದಲ್ಲಿ 5 ಸಲ ಲೆಗ್ ಸ್ಪಿನ್ಗೆ ಬಲಿಯಾಗಿದ್ದಾರೆ. ಸ್ಪಿನ್ ವಿರುದ್ಧ ಸ್ಟ್ರಗಲ್ ಮಾಡ್ತಿದ್ದಾರೆ. ಆದರೆ ಪಾಕ್ ಟೀಮ್ನಲ್ಲಿ ಒಳ್ಳೆ ಸ್ಪಿನ್ನರ್ಗಳು ಸದ್ಯಕ್ಕಿಲ್ಲ. ಹೀಗಾಗಿ ಮತ್ತೆ ತಮ್ಮ ಪೀಕ್ಗೆ ಬರೋಕೆ ಪಾಕಿಸ್ತಾನ ವಿರುದ್ಧ ಕೊಹ್ಲಿ ಚೂರು ವಾಪಸ್ ಬರುತ್ತೆ ಆಟ ಯಾವಾಗಲೂ ಕೂಡ, ಆ ನಿರೀಕ್ಷೆ ಇದೆ. ಉಳಿದಂತೆ ಟೀಮ್ನಲ್ಲಿ ಯಾವುದೇ ಚೇಂಜಸ್ ಮಾಡೋ ಅಗತ್ಯ ಕಾಣಿಸ್ತಾ ಇಲ್ಲ. ಬೇಕಂದ್ರೆ ಹರ್ಷಿತ್ ರಾಣಾ ಬದಲು ಎಡಗೈವಿಗೆ ಅರ್ಶದೀಪ್ ಸಿಂಗ್ರನ್ನ ಆಡಿಸಬಹುದು ಇವರು. ಬಟ್ ಹರ್ಷಿತ್ ರಾಣಾ ಕೂಡ ಬಾಂಗ್ಲಾ ವಿರುದ್ಧ ಚೆನ್ನಾಗಿ ಆಡಿದ್ದಾರೆ. ಸೊ ತೀರಾ ಚೇಂಜಸ್ ಮಾಡೋ ಅವಶ್ಯಕತೆ ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ. ಬಟ್ ಟೀಮ್ ಏನ್ ಮಾಡುತ್ತೆ ನೋಡಬೇಕು. ಮ್ಯಾಚ್ಗೆ ಮುನ್ನ ಪಾಕ್ಗೆ ಆಘಾತ, ಫಕರ್ ಜಮಾನ್ ಹೊರಕ್ಕೆ. ಸ್ನೇಹಿತರೆ, ಮ್ಯಾಚ್ ಶುರುವಾಗೋಕ್ಕೂ ಮುಂಚೆ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಉಂಟಾಗಿದೆ. ಕುಂಟ್ತಾ ಇರೋ ಪಾಕ್ ತಂಡದಲ್ಲಿ ತಕ್ಕ ಮಟ್ಟಿಗೆ ಮ್ಯಾಚ್ ವಿನ್ನರ್ ಆಗಿದ್ದ ಫಕರ್ ಜಮಾನ್ ಗಾಯದಿಂದ ಟೂರ್ನಿಯಿಂದಲೇ ಹೊರಗೆ ಹೋಗಿದ್ದಾರೆ. ನೆನಪಿರಲಿ, 2017ರಲ್ಲಿ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿ ನಡೆದಾಗ ನಮಗೆ ಇದೇ ಫಕರ್ ಜಮಾನ್ ಕಂಟಕವಾಗಿ ಕಾಡಿದ್ರು. ಆಗಿನ್ನೂ ಯಂಗ್ ಪ್ಲೇಯರ್ ಆಗಿದ್ದ ಫಕರ್ ಫೈನಲ್ನಲ್ಲಿ ಸೆಂಚುರಿ ಬಾರಿಸಿದ್ರು. ಆದರೆ ಈ ಸಲ ಗಾಯಗೊಂಡವ್ರು ಇರೋದಿಲ್ಲ. ಹೀಗಾಗಿ ಪಾಕ್ಗೆ ದೊಡ್ಡ ಆಘಾತ ಅಂತ ಹೇಳ್ಬೋದು. ಇನ್ನು ಇದೇ ನೆಪದಲ್ಲಿ ಪಾಕಿಸ್ತಾನ ಒಬ್ಬೊಳ್ಳೆ ಸ್ಪಿನ್ನರ್ನ ತಗೊಳ್ಳೋ ಅವಕಾಶ ಇತ್ತು. ಯಾಕಂದರೆ ಪಾಕ್ ಟೀಮ್ನಲ್ಲಿ ಅಟ್ಯಾಕಿಂಗ್ ಸ್ಪಿನ್ನರ್ಗಳಿಲ್ಲ. ಸೊ ಈ ಅವಕಾಶವನ್ನು ಯೂಸ್ ಮಾಡ್ಕೋಬೋದಾಗಿತ್ತು. ಆದರೆ ಕೈ ಚೆಲ್ಲಿದ್ದಾರೆ. ಇನ್ಜಮಾಮ್ ಉಲ್ ಹಕ್ ಸೋದರಳಿಯ ಇಮಾಮ್ ಉಲ್ ಹಕ್ರನ್ನ ತಗೊಂಡಿದ್ದಾರೆ. ಉಳಿದಂತೆ ಪಾಕ್ ಟೀಮ್ ಅಷ್ಟಕ್ಕಷ್ಟೇ ಇದೆ. ಮ್ಯಾಚ್ ವಿನ್ನರ್ ತರ ಯಾರು ಕಾಣಿಸ್ತಾ ಇಲ್ಲ. ತುಂಬಾ ಸ್ಲೋ ಆಡ್ತಾರೆ. ಇಂಟೆಂಟ್ ತೋರಿಸಲ್ಲ ಅನ್ನೋ ಆರೋಪ ಪಾಕ್ ಟೀಮ್ ಮೇಲಿದೆ. ಕೇವಲ ಸಲ್ಮಾನ್ ಆಗಾ ಅನ್ನೋ ಪ್ಲೇಯರ್ ಮಾತ್ರ ಸ್ವಲ್ಪ ಸದ್ದು ಮಾಡ್ತಾ ಇದ್ದಾರೆ. 2024ರ ನಂತರ ಮಿಡಲ್ ಆರ್ಡರ್ನಲ್ಲಿ 65ರ ಸರಾಸರಿಯಲ್ಲಿ 325 ರನ್ ಗಳಿಸಿದ್ದಾರೆ. 88 ಸ್ಟ್ರೈಕ್ ರೇಟ್ ಇದೆ. ಉಳಿದಂತೆ ಭಾರತಕ್ಕೆ ಅಪಾಯ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಯಾರೂ ಕಾಣಿಸ್ತಿಲ್ಲ. ಆದರೂ ಕೂಡ ಇವರು ಪಾಕಿಗಳು. ಭಾರತ ಅಂತ ಬಂದಾಗ ಇವರ ನರನಾಡಿಗಳಲ್ಲಿ ಹಿಂದೆಂದಿಗಿಂತಲೂ ಜಾಸ್ತಿ ರಕ್ತ ಹರಿಯುತ್ತೆ, ಅದನ್ನು ಮರೆಯೋ ಹಾಗಿಲ್ಲ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಬೌಲಿಂಗ್ ಒಂದು 10-20 ವರ್ಷಗಳ ಹಿಂದಿನ ಪಾಕಿಸ್ತಾನದ ಬೌಲಿಂಗ್ ಅಟ್ಯಾಕ್ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ ಅನ್ನೋ ಥರದಲ್ಲಿದೆ. ಮೊನಚ್ ಕಾಣಿಸ್ತಾ ಇಲ್ಲ. ಹೀಗಾಗಿ ಭಾರತ ತನ್ನ ರೆಗ್ಯುಲರ್ ಆಟವನ್ನು ಆಡಿದ್ರೂ ಕೂಡ ಸೆಮಿಫೈನಲ್ಗೆ ಈಸಿಯಾಗಿ ಎಂಟ್ರಿ ಪಡಿಬಹುದು ಅನ್ನೋ ಹೋಪ್ಸ್ ಇದೆ. ಆದರೆ ಸ್ನೇಹಿತರೆ, ಅಗೇನ್ ಇದು ಆಗಲೇ ಹೇಳಿದ ಹಾಗೆ ಇಂಡೋ ಪಾಕಿಸ್ತಾನ ಮ್ಯಾಚಲ್ಲಿ ಫಾರ್ಮ್, ಹಳೆ ಸ್ಟ್ಯಾಟ್ಸ್ಗಿಂತ ಎಮೋಷನ್ಸ್, ಎಕ್ಸ್ಪೆಕ್ಟೇಷನ್ ಹ್ಯಾಂಡಲ್ ಮಾಡೋ ಎಬಿಲಿಟಿ, ಪ್ರೆಷರ್ ಹ್ಯಾಂಡಲ್ ಮಾಡೋ ಎಬಿಲಿಟಿ, 106 ಕೋಟಿ ಫ್ಯಾನ್ಸ್, ಅವರ ನಿರೀಕ್ಷೆಗಳ ಭಾರ, ಆ ಗಲಾಟೆ ಅಬ್ಬರ, ಅದನ್ನು ಹ್ಯಾಂಡಲ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ಯಾವತ್ತು ಹೀರೋ ಆಗ್ತಾರೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೂಡ ಪಾಕಿಸ್ತಾನ ಭಾರತ ವಿರುದ್ಧ ನಿರಂತರವಾಗಿ ಸೋಲ್ತಾ ಇದೆಯಾದರೂ ಕೂಡ ICC ಟೂರ್ನಿಗಳಲ್ಲಿ 4 ವರ್ಷಕ್ಕೊಂದ್ಸಲ ಕರೆಕ್ಟಾಗಿ ಒಂದು ಮ್ಯಾಚ್ ಗೆಲ್ತಾರೆ. 2017ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಗೆದ್ದಿದ್ರು. ನಂತರ 2021ರಲ್ಲಿ T20 ವರ್ಲ್ಡ್ ಕಪ್ನಲ್ಲಿ ಗೆದ್ದಿದ್ರು. ಈಗ ಮತ್ತೆ 2025 ಅಂದರೆ 4 ವರ್ಷ ಆಗುತ್ತೆ. ಸೊ ಭಾರತ ಹುಷಾರಾಗಿ ಆಡಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಮ್ಯಾಚ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಭಾರತ ಟೀಮ್ನಲ್ಲಿ ಯಾರು ಫೈರ್ ಆಗ್ಬೋದು, ಪಾಕ್ ಟೀಮ್ನಲ್ಲಿ ಯಾರು ಫೈರ್ ಆಗ್ಬೋದು, ಯಾರ ನಡುವೆ ಜಿದ್ದು ಏರ್ಪಡ್ಬೋದು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.